ನಮಸ್ತೆ. ಇವತ್ತು ನಾನು ಯೂಟ್ಯೂಬ್ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ಏನಪ್ಪ ಯೂಟ್ಯೂಬ್ ಬಗ್ಗೆ ವಿಡಿಯೋ ಅಂದರೆ, ಈಗ ಎಲ್ಲರೂ ಅಂದರೆ ಎಲ್ಲ ಚಾನಲಲ್ಲೂ ನಾವು ನೋಡ್ತಾ ಇದ್ದೀವಿ, ಕುಕ್ಕಿಂಗ್ ಚಾನಲ್ಗೆ ಮಾನಿಟೈಸೇಷನ್ ಇಲ್ಲ, ಕುಕ್ಕಿಂಗ್ ಚಾನಲ್ಗೆ ಮಾನಿಟೈಸೇಷನ್ನು ಇಲ್ಲ. ಯಾಕೆ? ಅದನ್ನೇ ನಾನಿವತ್ತು ಹೇಳೋಕ್ಕೆ ಬಂದಿದ್ದೀನಿ. ಕುಕ್ಕಿಂಗ್ ಚಾನಲ್ಗೆ ಮಾನಿಟೈಸೇಷನ್ನು ಯಾಕೆ ಹಾಕ್ತಾ ಇಲ್ಲ ಅಂದರೆ, ಅವ್ರೇನು ಮಾಡ್ತಾ ಇದ್ದಾರೆ, ಈ ಕುಕ್ಕಿಂಗ್ ಚಾನಲ್ ಅವರು ಬೇರೆಯವರ ಕಂಟೆಂಟನ್ನು ಅಂದರೆ ಬೇರೆಯವರು ಮಾಡಿದಂತಹ ಕುಕ್ಕಿಂಗ್ ವಿಡಿಯೋಗಳನ್ನು ಅವರು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾವ್ರೆ. ಇದು ತಪ್ಪು. ಮತ್ತು ಕುಕ್ಕಿಂಗ್ ಚಾನಲ್ಗಳೇ ಇರ್ತವೆ, ಟಿ ವಿ ಚಾನಲ್ಗಳು, ಅದರಲ್ಲಿರುವಂತಹ ರೆಸಿಪಿಗಳನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದು ತಪ್ಪು. ಹಾಗೆ ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ಹೇಳ್ತಾ ಇರೋದು ಕರೆಕ್ಟು, ಮಾನಿಟೈಸೇಷನ್ ಆಗಲ್ಲ ರೆಸಿಪಿ ಚಾನಲ್ಗಳು. ಈ ರೀತಿ ನಮ್ಮ ಓನಾಗಿರುವಂತಹ ಯಾವುದೇ ಶಕ್ತಿಯನ್ನು ಅದರಲ್ಲಿ ನಾವು ಯೂಸ್ ಮಾಡಿಲ್ಲ, ನಮ್ಮ ಕಂಟೆಂಟನ್ನು ಯಾವುದು ಯೂಸ್ ಮಾಡಿಲ್ಲ, ಬೇರೆಯವರು ಮಾಡಿದಂತಹ ರೆಸಿಪಿಯನ್ನು ನಾವು ತಗೊಂಡು ನಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿದಾಗ ಏನೇನು ಮಾಡ್ತಾರೆ, ಅದಕ್ಕೆ ಅವರು ಈ ಕುಕ್ಕಿಂಗ್ ಚಾನಲ್ಗಳನ್ನು ಅವರು ಮಾನಿಟೈಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾವ್ರೆ. ಏಕೆಂದರೆ ಮೊದಲಂಗಿಲ್ಲ, ಇವಾಗ ಯೂಟ್ಯೂಬು ತುಂಬ ರೂಲ್ಸು ರೆಗ್ಯುಲೇಷನ್ನು ಚೇಂಜ್ ಆಗಿದೆ. ಅದರಲ್ಲಿ ಇದು ಒಂದು, ನಾವು ಯಾವತ್ತೂ ಸಹ ಬೇರೆಯವರ ವಿಡಿಯೋವನ್ನು ತಗೊಂಡು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಾರ್ದು. ಆಗಲೇ ಕುಕ್ಕಿಂಗ್ ಚಾನಲ್ಲು ಮಾನಿಟೈಸೇಷನ್ನು ಆಗಲ್ಲ. ನಮಗೆ ಮಾನಿಟೈಸೇಷನ್ ಬೇಕು ಅಂದರೆ ನಮ್ಮ ಓನಾಗಿರುವಂತಹ ರೆಸಿಪಿಯನ್ನು ನಾವು ಅಪ್ಲೋಡ್ ಮಾಡಬೇಕು. ಇದು ಫಸ್ಟ್ನೇ ಪಾಯಿಂಟು. ಈಗ ಸೆಕೆಂಡ್ನೇ ಪಾಯಿಂಟ್ಗೆ ಹೋಗೋಣ. ಏನಕ್ಕೆ ಕುಕ್ಕಿಂಗ್ ಚಾನಲ್ಲು ಮಾನಿಟೈಸೇಷನ್ನು ಆಗ್ತಾ ಇಲ್ಲ ಯೂಟ್ಯೂಬಲ್ಲಿ, ಬನ್ನಿ ನೋಡೋಣ. ಮತ್ತು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ನಾವು ನಮ್ಮ ವಾಯ್ಸ್ ಓವರನ್ನು ಕೊಡಬೇಕು. ಇದರಲ್ಲಿ AI ಬಳಸ್ಕೊಂಡು ನಾವು ಈ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಿ, ಈ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಿ ಅಂತ ತೋರಿಸ್ಬಿಟ್ರೆ ಸಾಲಲ್ಲ. ನಮ್ಮ ವಾಯ್ಸ್ ಓವರನ್ನು ನಾವು ಕೊಡಬೇಕು ವಿಡಿಯೋ ಮಾಡುವಾಗ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಮಾಡ್ತಾ ಇದ್ದಾರೆ ಈ ಕುಕ್ಕಿಂಗ್ ಚಾನಲ್ ಅವರು ಅಂದರೆ, ಕುಕ್ಕಿಂಗು ಮಾಡೋ ಪ್ರೊಸೀಜರನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಮ್ಯೂಸಿಕ್ಕನ್ನು ಬಳಸ್ತಾ ಇದ್ದಾರೆ. ಮ್ಯೂಸಿಕ್ ಸಹ ಬಳಸಬಾರ್ದು. ಆಗ ನಮ್ಮ ಕುಕ್ಕಿಂಗ್ ಚಾನಲ್ಲು ಮಾನಿಟೈಸೇಷನ್ ಆಗೋಕ್ಕೆ ತೊಂದರೆ ಆಗುತ್ತೆ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ನಾವು ಅಂದರೆ ನಂದು ಕುಕ್ಕಿಂಗ್ ಚಾನಲ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ನಾವು ಏನು ಮಾಡ್ತೀವಿ, ರಿಪೀಟ್ ನಾವು ಏನು ಮಾಡಿರ್ತೀವೋ ಆ ರೆಸಿಪಿಯನ್ನು ಮತ್ತೆ ಅದನ್ನೇ ಮಾಡೋದಕ್ಕೆ ಹೋಗ್ತೀವಿ. ಯಾಕೆ? ಒಂದು ರೆಸಿಪಿಗೆ ಚೆನ್ನಾಗಿ ವ್ಯೂಸ್ ಬಂತು ಅಂತ ಹೇಳ್ಕೊಳ್ಳಿ, ಅದನ್ನೇ ಮತ್ತೆ ಮಾಡೋಕ್ಕೆ ಹೋಗ್ತೀವಿ. ಮಾಡಬಾರ್ದು. ರಿಪೀಟ್ ಅದೇ ರೆಸಿಪಿಯನ್ನು ನಾವು ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಬಾರ್ದು. ಅದಕ್ಕೆ ನಾವೇನು ಆಲ್ಟ್ರೇಷನ್ ಮಾಡಿದ್ರೂ ಸಹ ಅದು ರಿಪೀಟೇ ಆಗುತ್ತೆ. ಬೇರೆ ರೆಸಿಪಿಗಳನ್ನು ಬೇರೆ ಸ್ಟೈಲಲ್ಲಿ ಮಾಡೋದನ್ನು ಕಲ್ತ್ಕೋಬೇಕು. ಮತ್ತು ಎಡಿಟನ್ನು ಸಹ ನಾವು ಕರೆಕ್ಟಾಗಿ ಸ್ವಲ್ಪ ಹೈ ಲೆವೆಲಲ್ಲಿ ಎಡಿಟ್ ಮಾಡೋದನ್ನು ನಾವು ಕಲಿಬೇಕು ಕುಕ್ಕಿಂಗ್ ಚಾನಲ್ನವರು. ಇದೆಲ್ಲ ಮಾಡಿದ್ರೆ ನಮ್ಮ ಚಾನಲ್ಗಳು, ಕುಕ್ಕಿಂಗ್ ಚಾನಲ್ಗಳು ಸಹ ಮಾನಿಟೈಸೇಷನ್ ಹಾಗೆ ಆಗುತ್ತೆ. ಯಾಕಾಗಲ್ಲ? ಎಲ್ಲ ವಿಷಯಗಳು ಇರುವಂತೆ ನಮ್ಮ ಕುಕ್ಕಿಂಗ್ ಚಾನಲ್ಲು ಸಹ ಒಂದು ವಿಷಯ ಇದ್ದೇ ಇರುತ್ತೆ. ಒಂದು ಕಂಟೆಂಟನ್ನು ನಾವು ಮಾಡ್ಕೊಂಡೇ ಇರ್ತೀವಿ. ಆ ಕಂಟೆಂಟ್ಗಳು ಯಾವಾಗಲೂ ಹೊಸ ಕಂಟೆಂಟ್ಗಳು ಆಗಿರಬೇಕು ಅಷ್ಟೇ. ಆಗಿದ್ದರೆ ನಮ್ಮ ಚಾನಲ್ಲು ಫಸ್ಟ್ ಕ್ಲಾಸಾಗಿ ಬೇಗನೆ ಮಾನಿಟೈಸೇಷನ್ ಆಗುತ್ತೆ. ಈಗ ಮಾನಿಟೈಸೇಷನ್ನು ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಮಾನಿಟೈಸೇಷನ್ ಆಗಲೇಬೇಕು. ಹಾಗೆ ಮಾಡ್ಕೊಳ್ಳೋಕೆ ನಾವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೂ ಸಹ ಕೆಲವು ಸೇಫಾಗಿರುವಂತಹ ಟ್ರಿಕ್ಗಳಿವೆ. ಏನು ಸೇಫಾಗಿರುವಂತಹ ಟ್ರಿಕ್ಗಳು? ಬನ್ನಿ ನೋಡೋಣ.
ನಾವು ಯಾವತ್ತೂ ನಮ್ಮ ಫೇಸ್ ತೋರಿಸ್ಕೊಂಡು ನಮ್ಮ ಅಡುಗೆಗಳನ್ನು ಮಾಡಬೇಕು. ನಮ್ಮ ಓನ್ ಆಗಿರುವಂತಹ ವಾಯ್ಸನ್ನು ನಾವು ವಾಯ್ಸ್ ಓವರ್ ಕೊಡ್ತಾ ಇರಬೇಕು. ಮ್ಯೂಸಿಕ್ಕನ್ನು ಯೂಸ್ ಮಾಡಬಾರ್ದು. ಎಡಿಟನ್ನು ಅಟ್ರಾಕ್ಟಿವ್ ಆಗಿ ಮಾಡುವಂಥದ್ದನ್ನು ಕಲ್ತ್ಕೋಬೇಕು. ಮತ್ತು ಥಂಬ್ನೈಲನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಆ್ಯಪನ್ನು ಯೂಸ್ ಮಾಡಿಕೊಂಡು ನಾವು ಈ ಟೈಟಲ್ ಹಾಕೋದು ಮತ್ತು ಥಂಬ್ನೈಲಲ್ಲಿ ಪಿಕ್ಚರ್ಗಳನ್ನು ಹಾಕೋದು ಮಾಡಬೇಕು. ಎಸ್ಪೆಷಲಿ ಈ ಕುಕ್ಕಿಂಗ್ ಚಾನಲಲ್ಲಿ ಥಂಬ್ನೈಲಲ್ಲಿ ನಮ್ಮ ಫೋಟೋಗಳನ್ನು ಹಾಕ್ಕೋಬೇಕು. ಆಗ ನಮ್ಮ ಚಾನಲ್, ರೆಸಿಪಿ ಚಾನಲ್, ಕುಕ್ಕಿಂಗ್ ಚಾನಲ್ ಸೇಫಾಗಿರುತ್ತೆ ಅಲ್ವಾ? ಇದೇ ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಸದ್ಯದಲ್ಲಿಯೇ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.